ಇವತ್ತು ನಾನು ನಿಮಗೊಂದು ಚಿಕ್ಕ ಕತೆ ಹೇಳ್ತೀನಿ. ಏನಪ್ಪ ಅಂದರೆ, ಬುದ್ಧ ಒಂದು ಸರಿ ತನ್ನ ಶಿಷ್ಯಂದ್ರ ಜೊತೆಗೆ ಕೂತು ಮಾತಾಡ್ತಾ ಇದ್ದಾಗ, ಚರ್ಚೆ ನಡೆಸ್ತಾ ಇದ್ದಾಗ ಶಿಷ್ಯಂದರು ಕೇಳ್ತಾರಂತೆ, ಬುದ್ಧ ಅವರೇ, ಮುಂದೆ ನೀವಿಲ್ಲದೆ ಇದ್ದಾಗ ನಾವು ಇದನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು, ಏನು ಮಾಡಬೇಕು, ನಮಗೆ ದಾರಿ ತೋರಿಸೋರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಬುದ್ಧ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ ಅಂತ ಪ್ರಾರಂಭ ಮಾಡ್ತಾರೆ. ಆ ಚಿಕ್ಕ ಕತೆ ಏನಪ್ಪ ಅಂದರೆ, ಒಮ್ಮೆ ಇಬ್ಬರು ಶಿಷ್ಯಂದರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ದೂರ ಚಲಿಸಿದ ನಂತರ ಸಂಜೆ ಆಗುತ್ತೆ. ಆಗ ಇನ್ನು ರಾತ್ರಿ ಕತ್ಲಾಗ್ಬಿಟ್ರೆ ನಮಗೆ ದಾರಿ ಕಾಣೋದಿಲ್ಲ ಅಂತ ಹೇಳಿ ಅದರಲ್ಲಿ ಇಬ್ಬರಲ್ಲಿ ಒಬ್ಬ ಶಿಷ್ಯ ಮಾತ್ರ ಲಾಟಿನ್ ದೀಪನ ಪರ್ಚೇಸ್ ಮಾಡ್ತಾರೆ. ಯಾಕಂದರೆ ಹೋಗ್ತಾ ಇರೋ ದಾರಿ ಕಾಡು, ಆ ಕಾಡಲ್ಲಿ ಬೆಳಕು ಎಲ್ಲಿಂದ ಕಾಣಿಸುತ್ತೆ, ಸೊ ಅವು ಚಂದ್ರನ ಬೆಳಕು ಕಾಣಲ್ಲ ಅಂತ ಅವರು ದೀಪವನ್ನು ಪರ್ಚೇಸ್ ಮಾಡ್ತಾರೆ. ಇನ್ನೊಬ್ಬ ಹೇಗಾದರೂ ಅವನದಿದೆ ಅಲ್ಲ ಬಿಡು, ನಾನು ಯಾಕೆ ಮತ್ತೆ ಪರ್ಚೇಸ್ ಮಾಡೋದು ಅಂಥೇಳಿ ಅವನ ಬೆಳಕಿಗೆ ಡಿಪೆಂಡ್ ಆಗಿಬಿಟ್ಟು ಹೋಗ್ತಾ ಇರ್ತಾರೆ. ದಾರಿ ಚಲಿಸ್ತಾ ಸ್ವಲ್ಪ ದೂರ ಆದ ನಂತರ ಕಾಡಲ್ಲಿ ಆ ಲಾಟಿನ ಪರ್ಚೇಸ್ ಮಾಡಿದ್ನಲ್ಲ ಆ ಶಿಷ್ಯ ಬೇರೆ ದಾರಿಗೆ ಹೋಗಬೇಕಿತ್ತು. ಇವನ ದಾರಿ ಬೇರೆ, ಅವನ ದಾರಿ ಬೇರೆ. ಸೊ ಅಲ್ಲೋದ್ಮೇಲೆ ಡಿವೈಡ್ ಆಗುವಾಗ ಅವನ ಬೆಳಕು ಅವನು ತೊಗೊಂಡು ಹೋದ. ಆದರೆ ಇನ್ನೊಬ್ಬ ಅದನ್ನು ಖರೀದಿ ಮಾಡದೇನೆ ಇದ್ನಲ್ಲ, ಅವನಿಗೆ ಬೆಳಕು ಎಲ್ಲಿಂದ ಸಿಗುತ್ತೆ? ಸೊ ಅಲ್ಲಿಗೆ ಅವನು ಡಿಪೆಂಡ್ ಆಗಿದ್ನಲ್ಲ ಅವನ ಬೆಳಕಿಗೆ, ಅಲ್ಲಿಗೆ ಸ್ಟಾಪ್ ಆಯ್ತು ಅವನು. ಇಡೀ ರಾತ್ರಿ ಆ ಕಾಡಲ್ಲಿ ಅವನ ಸಮಯ ಕಳಿಬೇಕಾಗತ್ತೆ. ಯಾಕಂದರೆ ಏನೂ ಕಾಣಿಸ್ತಾ ಇಲ್ಲ, ಕಗ್ಗತ್ತಲು. ಆ ಕಗ್ಗತ್ತಲಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕತೆ ಸ್ಟಾಪ್ ಮಾಡಿದರು ಬುದ್ಧ. ಆಗ ಶಿಷ್ಯಂದ್ರನ್ನ ಕೇಳ್ತಾರೆ, ಏನು ಅರ್ಥ ಆಯ್ತು ಇದರಿಂದ ಅಂತ. ಸೊ ಶಿಷ್ಯಂದ್ರ ಅವಾಗ ಹೇಳ್ತಾರೆ, ಇನ್ನೊಬ್ಬರಿಗೆ ನಾವು ಡಿಪೆಂಡ್ ಆಗಿರಬಾರ್ದು. ನಮ್ಮ ಕರ್ತವ್ಯ, ನಮ್ಮ ಕೆಲಸ, ನಮಗೆ ನೀಡಿದಂಥ ಕರ್ತವ್ಯನ ನಾವು ಸರಿಯಾಗಿ ನಿಭಾಯಿಸಬೇಕು. ಇನ್ನೊಬ್ಬರಿಗೆ ನಾವು ಡಿಪೆಂಡ್ ಆದರೆ ನಮಗೆ ದಾರಿ ಸಿಗಲ್ಲ ಅನ್ನೋದು ಅರ್ಥ ಮಾಡಿಕೊಂಡ್ರು. ಅಲ್ಲಿಗೆ ಬುದ್ಧನ ಕೆಲಸ ಮುಗೀತು. ಶಿಷ್ಯಂದರು ಕೇಳಿದಂಥ ಪ್ರಶ್ನೆ, ನೀವಿಲ್ಲದೆ ಇದ್ದಾಗ ನಾವೇನು ಮಾಡಬೇಕು, ಹೇಗೆ ದಾರಿ ತೋರಿಸ್ಬೇಕು, ಯಾರಿದ್ದಾರೆ ಅಂತ ಕೇಳಿದಂಥ ಪ್ರಶ್ನೆಗೆ ಎಲ್ಲ ಶಿಷ್ಯಂದ್ರಿಗೂ ಉತ್ತರ ಸಿಕ್ತು. ಈ ಕತೆ ಕೇಳಿದ ನಂತರ ನಿಮಗಿಷ್ಟ ಆದರೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.